English news. Now here's the details. Mr. Sanjeev Mazumdar, addressing a press meet at the President of Patrika Bhavan in Mangalore, said that the BJP membership drive would be on till the 31st of March 2015, and to motivate this drive, the National General Secretary and District in charge would visit Mangalore on December 1st and interact with the people at 3 o'clock at the District BJP office, Mangalore. ಇವತ್ತು ದೇಶವ್ಯಾಪಿಯಾಗಿ ನವೆಂಬರ್ 1ರಂದು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವವನ್ನು ಪಡ್ಕೊಂಡು ಚಾಲನೆ ಕೊಡುವ ಮುಖಾಂತರ ಈ ದೇಶದ ಎಲ್ಲ 80 ಕೋಟಿ ಮತದಾರರಿಗೆ ಬಿಜೆಪಿಯ ಮುಕ್ತ ಆ ಒಂದು ಸದಸ್ಯತ್ವ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಟೋಲ್ ಫ್ರೀ ನಂಬರ್ 1800-266-2020 ಇದು ವ್ಯಾಪಕ ಪ್ರಚಲಿತದಲ್ಲಿರುವಂತಹ ಈ ಒಂದು ಟೋಲ್ ಫ್ರೀ ನಂಬರ್ ಏಕಕಾಲದಲ್ಲಿ 5,000 ಕರೆಗಳನ್ನು ಸ್ವೀಕಾರ ಮಾಡಿ ಆ ಸದಸ್ಯತ್ವವನ್ನು ನೋಂದಣಿ ಮಾಡ್ತದೆ. ಇವತ್ತು ಈಗ ನಾನು ಸದ್ಯಕ್ಕಿದ್ರೆ ಭಾರತೀಯ ಜನತಾ ಪಾರ್ಟಿ 98 ಲಕ್ಷ ಸದಸ್ಯರನ್ನು ಆ ಟೋಲ್ ಫ್ರೀ ನಂಬರ್ ಮುಖಾಂತರ ಇವತ್ತು ನೋಂದಣಿ ಮಾಡಿದೆ. 98 ಲಕ್ಷ ಇವತ್ತಿನ ಸಂಖ್ಯೆ. ನಾಳೆ 1 ಕೋಟಿ ಮುಗಿಸ್ತದೆ. ಇವತ್ತು ನಮ್ಮ ಗುರಿ 10 ಕೋಟಿ, ಇಡೀ ದೇಶದ ಗುರಿ 10 ಕೋಟಿ. ಯಾಕೆ ನಾವು 10 ಕೋಟಿಯ ಗುರಿ ಇಟ್ಟುಕೊಂಡಿದ್ದೇವೆ ಅಂದ್ರೆ, ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ 17 ಕೋಟಿ ಜನ ಮತದಾನವನ್ನು ಮಾಡಿದ್ದಾರೆ. ದೇಶದ ಗುರಿ 10 ಕೋಟಿ. ನಮ್ಮ ಕರ್ನಾಟಕದ ಗುರಿ 75 ಲಕ್ಷ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಗುರಿ ನಮ್ಮದು 3 ಲಕ್ಷ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2014 ಏಪ್ರಿಲ್ 17ರಂದು ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 6,42,000 ಜನ ಮತವನ್ನು ನೀಡಿದ್ದಾರೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಈ 6,42,000ರಲ್ಲಿ ನಾವು 3 ಲಕ್ಷಕ್ಕೂ ಹೆಚ್ಚಿ ಸದಸ್ಯರನ್ನು ಭಾಜಪದ ಸದಸ್ಯರನ್ನಾಗಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳು ಈಗಾಗಲೇ 1 ಹಂತದಲ್ಲಿ ಮುಗಿದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆ ಜಿಲ್ಲಾ ಮಟ್ಟದ ಪ್ರಮುಖ ಕಾರ್ಯಕರ್ತರಿಗೆ ಈ ಒಂದು ಸದಸ್ಯತ್ವ ಬಗ್ಗೆ ಒಂದು ಕಾರ್ಯಾಗಾರವನ್ನು ನಾವು ನವೆಂಬರ್ 15ಕ್ಕೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನವೆಂಬರ್ 21ರಂದು ಪೂರ್ಣ ಪ್ರಮಾಣದ ಒಂದು 4 ತಿಂಗಳ ಮಟ್ಟಿಗೆ ಒಂದು ಕಾರ್ಯಾಲಯ ಭಾಜಪ ಕಚೇರಿಯಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರನ್ನು ಜಗತ್ಯಕ್ಷರು ಆ ಕಾರ್ಯಾಲಯ ಉದ್ಘಾಟನೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿಯೂ ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ಮಾಹಿತಿ ಕಾರ್ಯಾಗಾರಗಳನ್ನು ನೀಡಿ ಸುಮಾರು 1,200 ಜನ ಕಾರ್ಯಕರ್ತರನ್ನು ಇದಕ್ಕಾಗಿ ಸದಸ್ಯತ್ವಕ್ಕಾಗಿ ಸಜ್ಜುಗೊಳಿಸಿದೆ. Swami Vivekananda Youth Movement has organized Samagama Converging Thoughts, a national conference on allopathy and Ayurveda on the 12th and 13th of December 2014 at the Senate Bhavan of University of Mysore, said the convener addressing the press meet at the Press Club of Patrika Bhavan in Mangalore. ಮೊದಲ ಬಾರಿಗೆ ಸುಮಾರು 750-400 ಅಲೋಪತಿ ಡಾಕ್ಟರು, 350 ಆಯುರ್ವೇದ ಡಾಕ್ಟರು ಇಬ್ಬರು ಒಟ್ಟಿಗೆ ಕುಳಿತು ಈ ಸಮಾವೇಶದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಸಮಾವೇಶದ ಚರ್ಚೆಯ ಮುಖ್ಯ ಉದ್ದೇಶ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅಲೋಪತಿ ನಮ್ಮ ದೇಶದಲ್ಲಿ ಇರುವಂತಹ ಒಂದು ಪ್ರಬಲವಾದ ವೈದ್ಯಕೀಯ ವ್ಯವಸ್ಥೆ. ಆಯುರ್ವೇದ ಬಹಳ ಹಿಂದಿನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಒಂದು ಬೇರನ್ನ ಹೊಂದ್ಕೊಂಡಿರುವಂತಹ ವೈದ್ಯಕೀಯ ವ್ಯವಸ್ಥೆ. ಇವೆರಡರಲ್ಲೂ ಬಹಳಷ್ಟು ಒಳ್ಳೆಯ ಅಂಶಗಳಿದ್ದಾವೆ. ಇವೆರಡೂ ವ್ಯವಸ್ಥೆಗಳು ಒಟ್ಟಿಗೆ ಸೇರಿ ರೋಗಿಗೆ ಅನುಕೂಲ ಆಗುವ ತರದಲ್ಲಿ ಯಾವ ತರದಲ್ಲಿ ಹೆಚ್ಚಿನ ಉತ್ತಮ ಚಿಕಿತ್ಸೆಯನ್ನು ನೀಡಬಹುದು ಅನ್ನೋ ತರದ ಬಗ್ಗೆ ಇಂಟಿಗ್ರೇಟೆಡ್ ಆಗಿ ಯೋಚನೆ ಮಾಡೋದಕ್ಕೆ ಸಮಾಗಮ ಕನ್ವರ್ಜಿಂಗ್ ಪಾತ್ ಅನ್ನುವಂತಹ ಒಂದು ಥೀಮ್ ನಲ್ಲಿ ನಾವು ನ್ಯಾಷನಲ್ ಕಾನ್ಫರೆನ್ಸ್ ನ ಆಯೋಜಿಸಿದ್ದೇವೆ. ಇದಕ್ಕೆ ಭಾರತದಿಂದಲೇ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇಂಗ್ಲೆಂಡ್ ಇಂದ ಹಾಗೂ USA ಕಾರ್ನೆಲ್ ಯೂನಿವರ್ಸಿಟಿಯಿಂದಲೂ ಕೂಡ ಹೆಸರಾಂತ ಪರಿಣಿತ ವೈದ್ಯರು ಬಂದು ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಮಾವೇಶದಲ್ಲಿ. ಸಮಾವೇಶದ ಮುಖ್ಯ ಉದ್ದೇಶ 5 ಅಂಶಗಳಲ್ಲಿ ಸಮಾವೇಶ ನಡೆಯುತ್ತೆ. ಒಂದು, ಪೇಷಂಟ್ಗೆ ಕ್ಲಿನಿಕಲ್
ಸ್ಕೇಲ್ ಅಂತಂದ್ರೆ ಅವತ್ತಿನ ಶುಶ್ರೂಷೆಗೆ ಹಾಗೆ ಎರಡೂ ವೈದ್ಯರು ಕೂಡ ಅಲೋಪತಿ ಮತ್ತು ಆಯುರ್ವೇದ ವೈದ್ಯರು ಇಬ್ಬರೂ ಕೂಡ ಒಟ್ಟಿಗೆ ಸೇರ್ಕೊಂಡು ರೋಗಿಯ ಶುಶ್ರೂಷೆಯಲ್ಲಿ ಹಾಗೆ ಉತ್ತಮವಾದ ಚಿಕಿತ್ಸೆಯನ್ನ ಪಡಬಹುದು ಅಂತ. ಇನ್ನೊಂದು ಪಬ್ಲಿಕ್ ಹೆಲ್ತ್ ನಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಹಾಗೆ ಎರಡು ಒಟ್ಟಿಗೆ ಸೇರಿ ಕೆಲಸ ಮಾಡಬಹುದು ಅಂತ. ಹಾಗೆ ಮೆಡಿಕಲ್ ಎಜುಕೇಶನ್ ಅಲ್ಲಿ ವೈದ್ಯಕೀಯ ಶಿಕ್ಷಣದಲ್ಲಿ ಹೇಗೆ ಇವೆರಡು ಸಿಸ್ಟಮ್ ಅನ್ನ ಒಟ್ಟಿಗೆ ತರಬಹುದು ಅನ್ನೋದ್ರ ಬಗ್ಗೆ, ಇವೆರಡರ ಬಗ್ಗೆ ಈಗಾಗಲೇ ಬಹಳಷ್ಟು ಸಂಶೋಧನೆ ಪ್ರಪಂಚದಾದ್ಯಂತ ನಡೆದಿದೆ. ಆದ್ರೆ ಭಾರತದಲ್ಲಿ ಅದರ ಸಂಶೋಧನೆ ಆಗ್ತಾ ಇರೋದು ಕಡಿಮೆ. ಸೊ ಅದನ್ನ ಹೇಗೆ ನಾವು ಮುಂದೆ ಸಂಶೋಧನೆಯನ್ನ ಜಾಸ್ತಿ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೀವಿ. 5ನೇ ವಿಷಯವಾಗಿ ಇವಕ್ಕೆಲ್ಲರಿಗೂ ಅನುಕೂಲ ಆಗೋ ತರದಲ್ಲಿ ಪಾಲಿಸಿ ಲೆವೆಲ್ ನಲ್ಲಿ ಯಾವ ತರದಲ್ಲಿ ಚೇಂಜಸ್ ಗಳಾಗಬೇಕು ಅನ್ನೋದಕ್ಕೆ ಬಗ್ಗೆನೂ ಕೂಡ 2 ದಿನದ ಈ ಸಮಾವೇಶದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. Hi, this is John Abraham and you're watching Coastal Times. Red Rocks India Domicile Projects presents Red Rocks Blueberry Greens Residential Layout Airport Road, Blueberry Hills, Yeyadi. Plots start from 3.5 to 25 cents. Just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyadi, Mangalore. ಪುಟ್ಟಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. One looks back with pride and wonder on the transformation that has taken place at Kankanadi. From a single dispensary to a super speciality hospital. From 20 beds to 1,050 beds. From 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication. For specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super speciality services including chest and allergy, de-addiction and counseling, dialysis and mammography. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Global Multi-Speciality Hospital in association with Mrs. Cipla Company is organizing a free lung disease detection camp on Tuesday the 2nd of December from 9 a.m. to 1 p.m. on the occasion of the World Lung Disease Prevention Day, said Dr. Sushil Jagannath addressing the press in Mangalore. ಇದೇ ಮಂಗಳವಾರ 2ನೇ ತಾರೀಕು ಡಿಸೆಂಬರ್ 2ನೇ ತಾರೀಕಿನಲ್ಲಿ
9 ಗಂಟೆಯಿಂದ 1 ಗಂಟೆ ತನಕ ಗ್ಲೋಬಲ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ವಿಶ್ವ ಶ್ವಾಸಕೋಶ ಕಾಯಿಲೆ ದಿನಾಚರಣೆ ಅಂಗವಾಗಿ ಒಂದು ಉಚಿತ ಶ್ವಾಸಕೋಶ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದು 9 ಗಂಟೆಯಿಂದ 1 ಗಂಟೆ ತನಕ. 9 ಗಂಟೆಗೆ ಶ್ರೀ ಯುಟಿ ಖಾದರ್, ಆನರಬಲ್ ಮಿನಿಸ್ಟರ್ ಫಾರ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಇನಾಗ್ರೇಟ್ ಮಾಡ್ತಾರೆ. ಶ್ರೀ ಐವನ್ ಡಿಸೋಜ ಅವರು MLC ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ಮತ್ತೆ ಈ ಕ್ಯಾಂಪಿನಲ್ಲಿ ಹೈಲೈಟ್ಸ್ ಏನಂದ್ರೆ ಫ್ರೀ ಕನ್ಸಲ್ಟೇಷನ್. ಡಾಕ್ಟರ್ ಗರೀಬ್ ನಾರಾಯಣ್ ಪಲ್ಮನಾಲಜಿಸ್ಟ್ ಅವರು ಫ್ರೀ ಕನ್ಸಲ್ಟೇಷನ್ ಅನ್ನು ನೀಡಲಾಗಿರುತ್ತಾರೆ. ಹಾಗೂ ಫ್ರೀ ಲಂಗ್ ಫಂಕ್ಷನ್ ಟೆಸ್ಟ್, ಇದು ಸ್ಪೈರೋಮೆಟ್ರಿ ಅಂತ ಹೇಳ್ತಾರೆ, ಅದು ಕೂಡ ಫ್ರೀ ಆಗಿ ಮಾಡ್ತಾರೆ. ನಿಮ್ಮ ಲಂಗ್ ಫಂಕ್ಷನ್ ಅನ್ನು ಅದನ್ನು ಕಂಡುಹಿಡಿಯಬಹುದು. ನಿಮ್ಮ ಲಂಗ್ಸ್ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿ ಈ ಮೆಷಿನ್ ಅಲ್ಲಿ ಕಂಡುಹಿಡಬಹುದು. ಅದು ಫ್ರೀ ಆಗಿ ಕೊಡಲಾಗಿದೆ. ಮತ್ತೆ ಏನಾದರೂ ಟೆಸ್ಟ್ಗಳಿದ್ರೆ ಎಕ್ಸ್ರೇ, ಅಲ್ಟ್ರಾಸೌಂಡ್, ಬ್ಲಡ್ ಟೆಸ್ಟ್ ಏನಾದರೂ ಇದ್ರೆ 15% ಅಲ್ಲಿ ರಿಯಾಯಿತಿ ಕೊಡ್ತಾರೆ. ಮತ್ತೆ ಏನಾದರೂ ಕಾಯಿಲೆ ಇದ್ದು ಅಡ್ಮಿಷನ್ ಆದ್ರೆ ಅಟ್ಲೀಸ್ಟ್ 10% ಅದರಲ್ಲಿ ರಿಯಾಯಿತಿಯನ್ನು ತೋರಿಸಲಾಗಿದೆ. The Dakshina Kannada District Handball Association has organized a state-level floodlit inter-district competition from the 3rd to the 5th of December at Nehru Maidan from 6 p.m. to 9 p.m. Second Ratnakar Putra addressing a press meet at the Press Club of Bhavan in Mangalore. ನಮ್ಮ ದೇಶದಲ್ಲಿ ನನಗೆ ಗೊತ್ತಿದ್ದಾಗೆ 57% ಮಂದಿ ಹೋಗಿರ್ತಾರೆ. ಕ್ರೀಡೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ನಾವು ಒಲಿಂಪಿಕ್ ಪದಕ ಬಂದಾಗ ಎಲ್ಲ ನೀವು ಒಳ್ಳೆ ರೀತಿಯಲ್ಲಿ ಪ್ರಚಾರ ಕೊಡ್ತೀವಿ. ಇದು ಕ್ರೀಡೆಯನ್ನು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅವರ ಯಾವ ಬಾಲಕಿಯರಿದ್ದಾರ ಅವರು ಉತ್ತೇಜನಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯಲ್ಲಿ ತೊಡಗುವಂತ ಮಾಡುವ ಕೆಲಸ ನೀವು ಮಾಡ್ತಾ ಇದ್ವಿ. ಅದಕ್ಕೆ ನಿಮಗೆ ಧನ್ಯವಾದಗಳು. ಅದೇ ರೀತಿಯಲ್ಲಿ ಮನೆ ರಾಜ್ಯ ಮಟ್ಟದ ಪಂದ್ಯ ನಡೆಯುವಾಗ ನಮಗೆ ಅಷ್ಟು ಪ್ರಚಾರ ಸಿಕ್ಕಿಲ್ಲ. ಅದು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ನಿಮಗೆ ಅದು ತುಂಬಾ ನಿರೀಕ್ಷಿಲ್ಲ ಅಂತ ಗೊತ್ತಿಲ್ಲ ನನಗೆ. ಆದರೆ ಮುಂದಿನ ನಡೆಯುವ ಈ ದಕ್ಷಿಣ ಪಂದ್ಯಕ್ಕೆ ನಾವು ನಿಮ್ಮ ದೂರದ ಸಹಕಾರವನ್ನು ಕೊಡ್ತೇವೆ. ಹೀಗಾಗಿ ಅಲ್ಲಿ ಬೇರೆ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಿದ್ದೇವೆ. ಅಲ್ಲಿ ನಾವು ಬರುವ ಆಟಗಾರರಿಗೆ ವಸತಿ ಸೌಲಭ್ಯವನ್ನು ಬೇರೆ ಒದಗಣೆ ಮಾಡಿದ್ದೇವೆ. ಅವರಿಗೆ ರೈಲ್ವೆ ಸ್ಟೇಷನ್ ಆಗಲಿ ಬಸ್ ನಿಲ್ದಾಣಕ್ಕಾಗಲಿ ಕೂಡ ಕರೆತರುವಂತಹ ವ್ಯವಸ್ಥೆಯನ್ನು ನಾವು ಟ್ರಾನ್ಸ್ಪೋರ್ಟ್ ವಾಹನವನ್ನು ಒದಗಿಸುತ್ತೇವೆ. ಅದರ ಜೊತೆಯಲ್ಲಿ ನೇರಮೈದಾನ ಗುಂಪಾಗಿ ಅವರ ಒಳ್ಳೆಯ ಒಂದು ಸ್ಟೇಜ್ ಅನ್ನು ಅದರೊಟ್ಟಿಗೆ ಫ್ಲಡ್ಲೈಟ್ ಸಿಸ್ಟಮ್ ಅನ್ನು ಅಳವಡಿಸಿದ್ದೇವೆ. ಎಲ್ಲ ರೀತಿಯ ನಾವು ಸೌಕರ್ಯವನ್ನು ಒದಗಿಸುವಲ್ಲಿ ನಮ್ಮ ಸಂಘಟಕರು ಎಲ್ಲ ಅದರಲ್ಲಿ ಮುತುವರ್ಜಿ ವಹಿಸಿದ್ದಾರೆ. ಅದರ ಜೊತೆಯಲ್ಲಿ ಈ ಪಂದ್ಯಾಟವನ್ನು ಯಶಸ್ವಿಗೊಳಿಸಲು ನಮಗೆ ಉದ್ಧಾರ ಸಮಾರಂಭದಲ್ಲಿ ಸನ್ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿ ರಮಾನಾಥ್ ಹಾಗೆ ಯೋಜನಾ ಸೇವಾ ಮಂತ್ರಿ ಮತ್ತು ಮೀನುಗಾರ ಮಂತ್ರಿಯಾದ ಅಭಯಚಂದ್ರ ಅವರು, ಹಾಗೆ ನಮ್ಮ ಮೇಯರ್ ಅವರು, ಫೆಡರೇಷನ್, ನಮ್ಮ ಹ್ಯಾಂಡ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾದ ಡಾಕ್ಟರ್ ಸುಬ್ರಹ್ಮಣ್ಯ IPS ಇವರು ಕೂಡ ಆಗಮಿಸ್ತಾರೆ. ಹಾಗೆ ನಮ್ಮ ಸ್ಥಳೀಯ MLA ಗೋಪಾಲ್ ಅವರು ಬರ್ತಾರೆ. ಕ್ಯಾಪ್ಟನ್ ಗಣೇಶ್ ಗಾಂಧಿ ವಿಧಾನ ಪರಿಷತ್ ಸದಸ್ಯರು ಇವರು ಕೂಡ ಉದ್ಘಾಟನೆ ಮಾಡುತ್ತಾರೆ. ಅವರ ಜೊತೆಗೆ ಹಾಗೆ ಲತೀಫ್ ಕಾರ್ಪೊರೇಟರ್ ಇವರು ಕೂಡ ಪಾಲ್ಗೊಳ್ಳುತ್ತಾರೆ. Hi, this is Nisha Kothari and you are watching Coastal Times English News. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004. Specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 9596 and 97. No party is complete without chicken. The only rich food with complete nutrition. Swift Nutrition Hygienic. Soza Chicken. The breeding is taken care of by state-of-the-art technology. From hatching, packing,
transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. ಸಹಕಾರದಿಂದ ಅಭಿವೃದ್ಧಿ ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Lions Club International District 317D, Lions Club of Metro Gold, had organized the felicitation to the Club Excellence Process team headed by Lion G.R. Shetty on completion of their 50th program at Lion Shiva Mandir, Bangalore. GLG Multiple Coordinator, Multiple District 317, Lion Vasudev Bhavalkar was the chief guest. The Lions Club International District 317D, Lions Club Metro Gold, had organized felicitation to the Club Excellence Process team headed by Lion G.R. Shetty on completion of the 50th program at Lion Shiva Mandir, Mangalore. GLT Multiple Coordinator MD 317, Lion Vasudev Bhavalkar was the chief guest. The President, Lion Sadanand Melanta, called the meeting to order. Call this meeting into order. Lion Uma Rao sang the prayer song, followed by reading of the flag salutation and the code of ethics. The President welcomed the gathering and presented flowers. Lion Vasudev Bhavalkar, GLT Multiple Coordinator, MD 317, welcome you. Lion Ashwani Shetty read the club report. ಸಾರ್ವಜನಿಕರ ಆರೋಗ್ಯ ತಪಾಸಣೆ, ಯೋಗ ಶಿಬಿರ, ಸ್ವದೇಶಿ ಚಿಂತನೆ, ಸ್ವಚ್ಛ ಭಾರತ ಮೊದಲಾದ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ. ಅಕ್ಟೋಬರ್ ತಿಂಗಳಲ್ಲಿ ಗಾಂಧಿ ಜಯಂತಿ, ಅಂಚೆಯು ಪೀಡಿತ ಕೆಟ್ಟವರ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಆಟೋಟ ಸ್ಪರ್ಧೆ ಮತ್ತು ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲು ಕೈಗೊಳ್ಳುತ್ತಿರುತ್ತೇವೆ. And Dev Prasad introduced Lion G.R. Shetty. GR ಎಂದೇ ಎಲ್ಲರೂ ಪರಿಚಿತರಾಗಿರುವ ಸ್ನೇಹಮಯಿ ಮತ್ತು ಸದಾ ನಗುಮುಖದ ಲಯನ್ಸ್ ನಾಯಕ ಗುಡ್ಡಮಾಡಿ ರತ್ನಾಕರ್ ಶೆಟ್ಟಿ ಅವರು ಮೂಲತಃ ಕುಂದಾಪುರ ತಾಲೂಕಿನ ಗುಡ್ಡಮಾಡಿಯವರು. 9 ಮಾರ್ಚ್ 1961ರಂದು ಜನಿಸಿದ ಈ ಬಿಕಾಂ ಪದವೀಧರ ಮಂಗಳೂರಿನಲ್ಲಿ ಈಗ ಮಕರ ಜ್ಯೋತಿ ಕಿಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದರು. ಸದಾಕಾಲ ಸೇವಾ ಜಾಗೃತ ಮನಸ್ಸುಳ್ಳವರು. 2004ರಲ್ಲಿ ಲಯನ್ಸ್ ಕ್ಲಬ್ ಮಂಗಳಾದೇವಿಯ ಸದಸ್ಯರಾಗಿ ಸೇರುವ ಮೂಲಕ ತಮ್ಮ ಸೇವಾ ಯಾತ್ರೆಗೆ ಲಯನ್ಸ್ ಅನ್ನು ಮುಖ್ಯ ವೇದಿಕೆಯಾಗಿ ಆಯ್ದುಕೊಂಡರು. Lion G.R. Shetty addressed the gathering and spoke about Club Excellence Process. ಕ್ಲಬ್ ಎಕ್ಸಲೆನ್ಸ್ ಪ್ರೋಸೆಸ್ ಅನ್ನು ಒಂದು ಕ್ಲಬ್ ಅನ್ನ ಅತ್ಯುನ್ನತ ಕ್ಲಬ್ ಆಗಿ ಪರಿವರ್ತನೆ ಮಾಡುವಂತಹ ಒಂದು ಪರಿಭಾಗಕ್ಕೆ ಕ್ಲಬ್ ಎಕ್ಸಲೆನ್ಸ್ ಪ್ರೋಸೆಸ್ ಅಂತೇಳಿ ಕರೀತೇವೆ. ಹಾಗಾದ್ರೆ ತಾವು ಇವತ್ತು ಇಟ್ಕೊಳ್ಬಹುದು, ನಮ್ಮ ಕ್ಲಬ್ ಅತ್ಯುನ್ನತ ಕ್ಲಬ್ ಅಲ್ವೋ? ಕಳೆದ ವರ್ಷ ನಾವು ಫಸ್ಟ್ ಬಂದಿದ್ದೇವೆ, ಫಸ್ಟ್ ಬಂದು ನಮ್ಮ ಕ್ಲಬ್ ಅನ್ನು ಅತ್ಯುನ್ನತ ಕ್ಲಬ್ ಇನ್ನೂ ನಾವು ಪರಿವರ್ತನೆ ಮಾಡಲಿಕ್ಕೆ ಇದೆಯಾ ಅನ್ನುವಂಥದ್ದು ಖಂಡಿತ. ಯಾಕಂತ ಹೇಳಿದ್ರೆ ನಾವು ಫ್ರೆಂಚ್ ಸ್ಕೂಲ್ ನಲ್ಲಿ ಖಂಡಿತವಾಗಿ ಈ ಕ್ಲಬ್ ಫಸ್ಟ್ ಬಂದಿರಬಹುದು, ಅಥವಾ ಬೇರೆ ಕ್ಲಬ್ಗಳು ಬಂದಿರಬಹುದು, 3-4 ಕಾಲ ಬಂದಿರಬಹುದು. ಆದ್ರೆ ನಮ್ಮಲ್ಲಿ ಕೆಲವು ನ್ಯೂನತೆಗಳು ಇದ್ದೇ ಇರುತ್ತೆ. ಅದರ ಬಗ್ಗೆ ನಾವು ಒಂದು ಚರ್ಚೆಯನ್ನು ಮಾಡುವಂಥದ್ದು, ಅದರ ಬಗ್ಗೆ ನಾವು ಆತ್ಮ ವಿಮರ್ಶೆಯನ್ನು ಮಾಡಿಕೊಳ್ಳುವಂತಹ ಒಂದು ಪರಿಭಾಗಕ್ಕೆ ಈ ಕ್ಲಬ್ ಎಕ್ಸಲೆನ್ಸ್ ಪ್ರೋಸೆಸ್ ಅಂತ ಹೇಳಿದ್ದೇವೆ. ಒಂದು ಕ್ಲಬ್ ಅತ್ಯುನ್ನತ ಕ್ಲಬ್ ಆಗಿ ಮೂಡಿ ಬರಲಿಕ್ಕೆ ಮುಖ್ಯವಾಗಿ 5 ಮುಖ್ಯ ಸೂತ್ರಗಳಿವೆ. ಅದರಲ್ಲಿ ಒಂದು ಸರ್ವಿಸ್, ಎರಡನೇದಾಗಿ ಕಮ್ಯುನಿಕೇಶನ್, ಮೂರನೇದಾಗಿ ಮೆಂಬರ್ಶಿಪ್, ನಾಲ್ಕನೇದಾಗಿ ರಿಟೆನ್ಷನ್ ಅಂಡ್ ಓರಿಯೆಂಟೇಷನ್, ಅಂಡ್ 5ನೇದಾಗಿ ನಾವು ಲೀಡರ್ಶಿಪ್ ಟೈಪ್ ಆಫ್ ಆಕ್ಟಿವಿಟಿ. ಈ ಕಾರ್ಯಕ್ರಮಗಳನ್ನು ನಾವು ಸರಿಯಾಗಿ ಮಾಡಿದ್ರೆ ಒಂದು ಕ್ಲಬ್ ಅತ್ಯುನ್ನತ ಕ್ಲಬ್ ಆಗಿ ಮೂಡಿ ಬರಲಿಕ್ಕೆ ಸಾಧ್ಯ. ಇದನ್ನ ಈ ವರ್ಷದ ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಜೋ ಸಿಸ್ಟರ್ ಹೇಳಿದರು, ಸ್ಟ್ರೆಂಥನ್ ದ ಪ್ರೈಡ್ ಅಂತ ಹೇಳಿ.
and Dr. Geet Prakash conducted a training session and questionnaire. Are you given the opportunity to suggest new fundraisers? ಇದು ಹಾಗೆ ಹೊಸ ಧನ ಸಂಗ್ರಹ ಮಾಡಲಿಕ್ಕೆ ನ್ಯೂ ಫಂಡ್ರೈಸರ್ ಅನ್ನು ಸಜೆಸ್ಟ್ ಮಾಡಲಿಕ್ಕೆ ನಿಮ್ಮ ಕ್ಲಬ್ನಲ್ಲಿ ನಿಮಗೆ ಅವಕಾಶ ಕೊಟ್ಟಿದ್ದಾರಾ? ಸಿಕ್ಕಿದೆಯಾ? ಕ್ವಶನ್ ನಂಬರ್ 5. Are our community service projects still relevant and successful? This is an important question regarding the service. ನಿಮ್ಮ ಕ್ಲಬ್ನಲ್ಲಿ ಆಗುತ್ತಿರುವ ಸೇವಾ ಚಟುವಟಿಕೆಗಳು ಎಷ್ಟು ಪ್ರಸ್ತುತ, ಎಷ್ಟು ಜನಸಾಮಾನ್ಯರಿಗೆ ತಲುಪುತ್ತದೆ ಮತ್ತು ಅದರ ಪ್ರಯೋಜನ ಆಗ್ತದೆ? Do you feel that it is really useful or it is just for a name sake? ಈ ರೀತಿಯಲ್ಲಿ ನಿಮ್ಮ ಕ್ಲಬ್ನಲ್ಲಿ ಆಗುವ ಸೇವಾ ಚಟುವಟಿಕೆಗಳಿಗೆ ತೃಪ್ತಿ ತಂದಿದ್ರೆ ನೀವು 4 ಕೊಡಬಹುದು. Are you given the opportunity to suggest new fundraisers? ಇದು ಹಾಗೆ ಹೊಸ ಧನ ಸಂಗ್ರಹ ಮಾಡಲಿಕ್ಕೆ ನ್ಯೂ ಫಂಡ್ರೈಸರ್ ಅನ್ನು ಸಜೆಸ್ಟ್ ಮಾಡಲಿಕ್ಕೆ ನಿಮ್ಮ ಕ್ಲಬ್ನಲ್ಲಿ ನಿಮಗೆ ಅವಕಾಶ ಕೊಟ್ಟಿದ್ದಾರಾ? ಸಿಕ್ಕಿದೆಯಾ? Participants expressed their feelings. ಈಗ ಈ ಕ್ವಶನ್ ಕಟ್ ಮಾಡೋದು ಈಗಾಗಲೇ ನಮ್ಮ ಗೀತ್ ಪ್ರಕಾಶ್ ಅವರು ಹೇಳಿದ್ರು, ಈ ಒಂದು 50ನೇ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಈ ಕಾರ್ಯಕ್ರಮಕ್ಕೆ ಅವರು ಮಾಡಿದ್ದಾರೆ. ಅವರು ಸ್ವಂತ ಖರ್ಚಿನಿಂದ ಮಾಡ್ತಿದ್ರು. ಇಷ್ಟೆಲ್ಲ ಒಂದು ಖುಷಿ ಖರ್ಚಿ ಇಂಥ ಒಂದು ಕ್ವಶನ್ ಅನ್ನ ಮಾಡಬೇಕಾದ್ರೆ ಅದು ಕೂಡ ಪ್ರತಿಕ್ರಿಯೆ ಒಂದು ನೆಗೆಟಿವ್ ಕ್ವಶನ್ ಇದರಲ್ಲಿ. ಯಾಕಂದ್ರೆ ಹಳೆ ಹೊಸ ನಮ್ಮಂತ ಸೇರಿದ ಸದಸ್ಯರನ್ನು ಕೂಡ ಸ್ವಲ್ಪ ತಲೆವಹಿಸುವ ಕಾರ್ಯಕ್ರಮ, ಹಾಗೆ ಇದು ಹಲವಾರು ಸಂಪರ್ಕಕ್ಕೆ ನಮ್ಮ ಇದು ಕೊಡುವಂತಹ ಕಾರ್ಯಕ್ರಮ, ಬುದ್ಧಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡುವ ಕಾರ್ಯಕ್ರಮ. ಆದ್ರಿಂದ ಇಂತಹ ಕಾರ್ಯಕ್ರಮ ಮಾಡಿದರೆ ಅವರು ನಮಗೆ ಹೊಸ ಲೈನಿಸಮ್ ಹಾಗೂ ಹಳೆಯವರಿಗೂ ಹಳೆಯ ಇದ್ದವರಿಗೂ ಒಳ್ಳೆಯದು. ಇದು ಕೇವಲ ಮೀಟಿಂಗ್ ಮಾತ್ರ ಆಗಬಾರ್ದು ಹೇಳೋದು ನನ್ನ ಅನಿಸುತ್ತೆ. ಈಗ ಇಷ್ಟೊಂದು ಕಮೆಂಟ್ಸ್ ತಗೊಂಡಿದೆ, ಅದರಲ್ಲಿ ಹಲವಾರು ತಮ್ಮ ಒಪಿನಿಯನ್ ಅನ್ನೋದು ಬರ್ತಿರ್ತಾರೆ. ಅದರ ಬಗ್ಗೆ ನೀವು ಸೂಕ್ತವಾದ ಕಾರ್ಯವನ್ನು ಕೈಗೊಳ್ಳಬೇಕು. ಇಲ್ಲದಿದ್ದರೆ ಸಿಇಪಿ ಪ್ರೋಗ್ರಾಮ್ ಮೇಲೆ ಒಳ್ಳೆಯ ಒಪಿನಿಯನ್ ಖಂಡಿತ ಬರುತ್ತೆ. ಯಾಕಂದ್ರೆ ಪ್ರತಿಯೊಂದು ಕ್ಲಬ್ಗಳಲ್ಲಿ ಯಾವುದಾದ್ರೂ ಸಮಸ್ಯೆ ಮನಸ್ಸಿನ ಬೇಸರಿರ್ತದೆ, ಅದನ್ನು ಸೂಕ್ತವಾಗಿ ಪರಿಹರಿಸುವಂತಹ ನಿಟ್ಟಿನಲ್ಲಿ ತಾವು ಇದಕ್ಕೆ ಮುಂದಾಗಬೇಕು. The CEP team presented participation certificate to the club. The Governor of Lions Club of International District 3170 Lion H.S. Manjunath Murthy addressed the gathering. I have this 50th CEP program in coordination with Lions Club of Metro Board. It is nothing but evaluating our own self that how a club is to work very hard. It's not the thing that the club is to go along with the entire unity, but the thing is that how an individual has to develop our own self. If individual develops, naturally club develops. If club develops well, district will be strong. If the district is good, naturally the multiple as it goes on with the international. So the development of an individuality is always important. ಇಂಥ ಒಂದು ಸುಂದರವಾದ ಕಾರ್ಯಕ್ರಮ, ಇಂಥ ಒಂದು ಸುಂದರವಾದ ಒಂದು ಪ್ರೋಗ್ರಾಮ್ ಅನ್ನು ಆಯೋಜಿಸಿದಂತ ಸಿಇಪಿ ಚೇರ್ಪರ್ಸನ್ ಆದಂತ ಡಿಆರ್ಸಿಗೂ ಮತ್ತು ಈ ಸಿಇಪಿ ಮೆಂಬರ್ಸ್ಗಳಾದಂತ ಲೈನ್ ಡಾಕ್ಟರ್ ಗೀತ್ ಪ್ರಕಾಶ್ ಮತ್ತು ಲೈನ್ ಸದಾನಂದ ಉಪಾಧ್ಯಾಯರು ಇವರು ಇಬ್ಬರು ಸಹ ನಡೆದಂತ ಪ್ರತಿಯೊಂದು ಕಾರ್ಯಕ್ರಮಗಳು ಸುಮಾರು 50 ಕಾರ್ಯಕ್ರಮಗಳು ಎಲ್ಲಾ ಕಾರ್ಯಕ್ರಮಗಳು ಹೋಗಿ And G.R. Shetty, Dr. Geet Prakash and Lion Dinesh Pat were honored by the Governor.
ಕಾರ್ಯಕ್ರಮದ Plan MG Valenta introduced the Chief Guest GLT Multiple Coordinator MD317 Land Vasudeva Valkar. This program planned Vasudeva Valkar. He is the Deputy Governor of 317D during 2004 and 5. He is from Goa. He is from a very respectable family. His father is a teacher before independence. I always see where the Muslims come from for these great leaders. I always see the sons of the teachers are having excellent virtues and they will be excellent orators, they will be good people and they will carry on good messages to the society. He is a science graduate, having done his post-graduation in pharmacy and having done his management course also. The Chief Guest Valkar addressed the gathering. It was not the first seed. The first seed of the seed was grown last year during KC Prabhu when I came here to conduct facilitated the training program. And when everyone has said that they would do 90 class. And this is the result of 1 year of hard work. It is not only this team, even last year's team, it's the better has been passed on. And this team has really taken up with such sincerity and involvement that I was shocked. When there were 50 CP programs last beginning of the year when we had given the statistics, we have only 2% of the clubs in the entire world has done CP program. 2% of the entire world clubs, just to give you 50,000 clubs, only 100 clubs have done CP. And if your one district itself has done 50, is really very commendable. The Chief Guest was honored. Mementos were presented to the guests. VDG line KC Prabhu and second VDG line Arun Shetty felicitated the club. I must sincerely confess that we could not make headway today. I'm very happy. It's really amazing to know the fantastic achievement of our CP team headed by Lion GRC. Within 4 months is the 50th program. This great institution was started in the year 1917, and in next 2 years we are completing 100 years. We are on the threshold of celebration of centennial. I congratulate Lions Club of Metrogol for hosting this wonderful evening today, the celebration of the 50th Club Excellence Program by Dr. G.R. and his team. When I say 50 of CEP, it's very amazing. 50 CEP, not only Club Excellence Program, it's commendable, effective and productive. Congratulations, G.R. And Ashwani Shetty gave away the word of thanks. Many prominent personalities were present. That's all for now. We'll be back with more news on the same channel at the same time. Till then, bye.